ವಿದ್ಯಾರ್ಥಿಗಳೇ, ಬೀಳ್ಕೊಡುಗೆ ಸಮಾರಂಭ ನಮ್ಮ ಶಾಲೆಯಲ್ಲಿ ಈ ವರ್ಷವೇ ಪ್ರಥಮ ಅಲ್ಲ, ಪ್ರತಿ ವರ್ಷವೂ ಕೂಡ 8ನೇ ತರಗತಿಯವರೆಗೆ ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಆಯೋಜಿಸುತ್ತೇವೆ. ಹಾಗೆ ಈ ವರ್ಷ ಕೂಡ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಮ SDMCಯ ಉಪಾಧ್ಯಕ್ಷರಾದ ಸರಿತಾ ನಾಯ್ಕ್ ಮತ್ತು ಲತಾ ಇವರು ಆಗಮಿಸಿದರು. ಅವರನ್ನು ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳಿದ್ರೆ ಒಂದು ಸಂಕ್ರಮಣ ಕಾಲ ಇದ್ದ ಹಾಗೆ. ಅಂತ ಹೇಳಿದ್ರೆ ಸಂಕ್ರಮಣ ಕಾಲ ಅಂತ ಹೇಳಿದ್ರೆ ಪ್ರತಿ ತಿಂಗಳಲ್ಲಿ ಕೂಡ ಪ್ರತಿ ವರ್ಷದಲ್ಲಿ ಕೂಡ ಪ್ರತಿ ತಿಂಗಳು ಸಂಕ್ರಮಣ ಬರ್ತದೆ. ಆದ್ರೆ ಆ ಸಂಕ್ರಮಣ ಈ ತಿಂಗಳ ಎಂಡ್ ಮತ್ತೆ ಬರುವ ತಿಂಗಳ ಪ್ರಾರಂಭ. ಅಂದ್ರೆ ಇವತ್ತು 14 ತಾರೀಕಿಗೆ ಸಂಕ್ರಮಣ ಅಂತ ಇದ್ರೆ ಆ 14 ತಾರೀಕು ಸಂಜೆಯವರೆಗೂ ಕೂಡ ಈ ತಿಂಗಳೇ. ಅದರ ನಂತರ ಸೂರ್ಯೋದಯ ಆಗುವ ಮತ್ತೆ ನಾಳೆ ಹೊಸ ತಿಂಗಳು ಪ್ರಾರಂಭವಾಗ್ತದೆ. ಹಾಗೆ ಈ ಬೀಳ್ಕೊಡುಗೆ ಕೂಡ ನಮ್ಮ 8ನೇ ಕ್ಲಾಸ್ ಮಕ್ಕಳು ಇಲ್ಲಿಂದ ಪೂರ್ತಿ ಸರ್ಟಿಫಿಕೇಟ್ ಹೋಗುವವರೆಗೂ ಅವರು ನಮ್ಮವರೇ. ಮತ್ತೆ ಹೋದ ನಂತರ ಅವರು ಯಾವ ಶಾಲೆಗೆ ಸೇರಿದವರು ಆ ಶಾಲೆಯ ವಿದ್ಯಾರ್ಥಿಗಳು ಅಂತೇಳಿ ಆ ಹೋಗುವವರೆಗೂ ಕೂಡ ನಮ್ಮ ಮಕ್ಕಳು ಅಂತ ಹೇಳಿ ನಮಗೆ ಅವರಲ್ಲಿ ಒಂದು ಪ್ರೀತಿ, ವಾತ್ಸಲ್ಯ, ಮಮತೆ ಇರ್ತದೆ. ಆ ಹೋದ ನಂತರ ಇರುವುದಿಲ್ಲ ಅಂತ ಅಲ್ಲ, ಆಗ ನಮ್ಗೆ ಜವಾಬ್ದಾರಿ ಅವರದ್ದು ಕಡಿಮೆ ಇರ್ತದೆ. ಈ ಸಲದ ಮಕ್ಕಳಿಗೆ ಪ್ರತಿ ವರ್ಷ ನಾನೀಗ ಬಂದು ಈಗ ಒಂದು 9 ವರ್ಷ ಆಯ್ತು. ಪ್ರತಿ ಸಲ ಬೀಳ್ಕೊಡುಗೆ ಸಮಾರಂಭ ಆಗ್ತಾ ಇದ್ರೆ ಆಗ ಮಕ್ಕಳು ಬರ್ತಾರೆ. 8 ವರ್ಷದವರೆಗೆ ಇಲ್ಲಿ ಕಲ್ತಿದ್ದೇವೆ, ಇನ್ನು ನಮ್ಗೆ ಬೇರೆ ಶಾಲೆಗೆ ಹೋಗ್ತಾ ಇರೋದು ನಮ್ಗೆ ತುಂಬಾ ಬೇಸರ ತಂದಿದೆ. ಇಷ್ಟು ಹೇಳಲಿಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಷ್ಟು ಹೇಳ್ತಾರೆ, ಹೋಗ್ತಾರೆ. ಆದ್ರೆ ಈ ಸಲದ ಮಕ್ಕಳ ಆ ಮನಸ್ಸಿನ ಒಳಗಿನ ಭಾವನೆ, ನಮ್ಮ ಎದುರು ಒಂದು ಭಾವನೆ ಇರ್ತದೆ, ಮುಖದಲ್ಲಿ ಒಂದು ಭಾವನೆ ಇರ್ತದೆ, ಆದ್ರೆ ಮನಸ್ಸಿನ ಒಳಗಿನ ಭಾವನೆ ಬೇರೆ ಇರ್ತದೆ. ಅದೇ ಈ ತರದ ಮಕ್ಕಳ ಒಂದು ಭಾವನೆಯನ್ನು ನೋಡುವಾಗ ನಮ್ಮ ಮನಸ್ಸಿಗೆ ಕೂಡ ಒಂದು ಏನೋ ಒಂದು ತಟ್ಟಿದಾಗೆ ಆಗ್ತಾ ಇದೆ. ಹಾಗೆ ರಶ್ಮಿತನನ್ನು ನಾವು ಸಣ್ಣದಿಂದ ಕೂಡ ಯಾವಾಗಲೂ ಹೇಳುದು, ಅವಳಿಗೆ ಒಂದು ಶಬ್ದಕ್ಕಿಂತ 2 ಶಬ್ದ ಹೇಳಿದ್ರೆ ಅವಳಿಗೆ ಹೆಚ್ಚಾಗ್ತದೆ. ಮತ್ತೆ ಅವಳು ಇಡೀ ದಿವಸ ಅದನ್ನೇ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಹೇಳುದು ಯಾವಾಗಲೂ ನೀನು ಆ ತರ ಮನಸ್ಸು ಇರಬಾರ್ದು. ಯಾವಾಗಲೂ ನಮ್ಮ ಮನಸ್ಸು ಗಟ್ಟಿಯಾಗಿದೆ. ಯಾವುದೇ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸಿ ಅದನ್ನು ಸವಾಲಾಗಿ ಸ್ವೀಕರಿಸುವಂತ ಧೈರ್ಯ ನಮ್ಮಲ್ಲಿ ಇರಬೇಕು. ಇದ್ರೆ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೊಳ್ಬೇಕು ವಿನ ಬೇರೆ ಯಾರು ಬರುವುದಿಲ್ಲ. ಹಾಗೆ ವಿದ್ಯಾರ್ಥಿಗಳು ಪ್ರಜ್ವಲ್ ಅಂದ್ರೆ ಅವನೊಬ್ಬ ಸಣ್ಣ ವಿದ್ಯಾರ್ಥಿ ಅಂತ ನಮ್ಮ ತಲೆಗೆ, ಎಲ್ಲ ಶಿಕ್ಷಕರಿಗೆ ಅವನೊಬ್ಬ ಸಣ್ಣ ವಿದ್ಯಾರ್ಥಿ ಅಂತೆ. ಈಗ ಪ್ರಾಯ ಆಗಿದೆ ಎಲ್ಲ ಹೌದು, ಆದ್ರೆ ಅವನ ಬೆಳವಣಿಗೆಯಲ್ಲಿ ಸಣ್ಣ, ಆದ್ರೆ ಬುದ್ಧಿಯಲ್ಲಿ ಅವನು ಸಣ್ಣದಿಲ್ಲ, ಬೇರೆಯವರಿಗಿಂತ ಜೋರಿದ್ದಾರೆ. ಆದ್ರೂ ಒಂಥರ ಕ್ಯೂಟ್ ಆಗಿ ಕಾಣ್ತಾನೆ ಅಂತೇಳಿ ನನಗೆ. ಎಲ್ಲ ವಿದ್ಯಾರ್ಥಿಗಳು 7 ಜನರಲ್ಲಿ ಕೂಡ ಅಂದ್ರೆ 7 ಬಣ್ಣ ಸೇರಿ ಒಂದು ಬಣ್ಣವಾಯಿತು. ಈಗ 7 ಜನರು ಒಟ್ಟಿಗೆ ಸೇರಿ ಹೋದೊಂದು 8ನೇ ತರಗತಿ. ಆದ್ರೆ 7 ಜನರು 7 ರೀತಿ ಇದ್ದಾರೆ. ಆದ್ರೆ ಅವರಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಏನಾದ್ರೂ ಒಂದು ವಿಶಿಷ್ಟತೆ ಇದ್ದೇ ಇರ್ತದೆ. ಈಗ ಯಾಕೆಂದ್ರೆ ನಾವೀಗ ಇಂಗ್ಲಿಷ್ ಮೀಡಿಯಂ ಅನ್ನು ನೋಡಿದ್ರೆ ಅಥವಾ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳನ್ನು ಹೋಲಿಸಿದ್ರೆ ನಮ್ಮ ಮಕ್ಕಳಿಗೂ ಅವರಿಗೂ ಅಜಗಜ ಅಂತ ಇದೆ. ಎಲ್ಲ ವಿಷಯದಲ್ಲಿ ಕೂಡ ಶಾಲೆಯ ವಾತಾವರಣದಲ್ಲಿ ಇರ್ಬೋದು, ಅವರ ಮನೆಯ ವಾತಾವರಣದಲ್ಲಿ ಇರ್ಬೋದು, ಅವರ ವೈಯಕ್ತಿಕ ಬದುಕಿನಲ್ಲಿ ಕೂಡ ಇರ್ಬೋದು. ಆದ್ರೆ ಇಂದಿಗೆ ಇದೇ ಸುಖ ಅಂತೇಳಿ ನಮ್ಮ ಕನ್ನಡ ಮಾಧ್ಯಮದಲ್ಲಿ ನಾವು ಇರುವಾಗ